ಶ್ರೀಯುತ ರಾಘವೇಂದ್ರ ನಾರಾಯಣರಾವ್ ದೇಸಾಯಿ ಎನ್ನುವರು ತುಂಬ ವಯಸ್ಸಾಗಿದೆ, ಆದರೂ ಕೂಡ ವಿಶೇಷವಾಗಿ ನಿರಂತರವಾಗಿ ಗ್ರಂಥಲೇಖನದಲ್ಲಿ ತಮ್ಮನ್ನು ನಾವು ತೊಡಗಿಸಿಕೊಂಡಿರುತ್ತಾರೆ. ಹರಿದಾಸ ಪರಂಪರೆ, ಸಮಗ್ರ ಭಾರತ ಖಂಡದ ತೀರ್ಥಯಾತ್ರೆ, ಭರತ ಖಂಡದ ಪುಣ್ಯ ನದಿ ತೀರ್ಥಗಳು, ಹೀಗೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಈಗ ಅವರು ಶ್ರೇಯಸ್ಕರ ಸದ್ಗತಿಗೆ ಸಿದ್ಧೋಪಜ್ಞತೆ ಎಂಬ ಒಂದು ಕೃತಿಯನ್ನ ರಚನೆ ಮಾಡಿ ಗುರುಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಗುರುಗಳು ವಿಶೇಷವಾಗಿ ಆಶೀರ್ವಾದವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಶ್ರೀಪಾದಂಗಳವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರಕಾಶನ ಸಂಸ್ಥೆ, ಸಂಶೋಧನಾ ಸಂಸ್ಥೆಗಳು ದ್ವೈತ ವೇದಾಂತ ಅಧ್ಯಯನ ಸಂಶೋಧನಾ ಸಂಸ್ಥೆ, ಅದರ ವತಿಯಿಂದ ಅನೇಕ ಪುಸ್ತಕಗಳ ಪ್ರಕಾಶನ ಆಗಿದೆ. ಅದನ್ನು ಗುರುಗಳು ಈಗ ಅನಾವರಣಗೊಳಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಸುಮಧ್ವ ವಿಜಯ ಮೂಲ ಕನ್ನಡ ಮತ್ತು ಸಂಸ್ಕೃತ ಲಿಪಿಯಲ್ಲಿ ತುಂಬ ಪಾರಾಯಣ ಮಾಡುವಂಥವರಿಗೆ ತುಂಬ ಅನುಕೂಲಕರವಾದಂತಹದ್ದು. ಅದರ ಸಂಪಾದನೆಯನ್ನ ಶ್ರೀಯುತ ಎಸ್.ಆರ್. ಪಾಂಡುರಂಗಿಯವರು ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ಸಹಕಾರವನ್ನು ಮಾಡಿದವರು ನಮ್ಮ ಪಂಡಿತ ಗೋಪಿ ಕೃಷ್ಣಾಚಾರ್ಯರು. ಹಾಗೂ ಸಂಸ್ಕೃತ ಮತ್ತು ಕನ್ನಡ ಎರಡರ ಸಂಪಾದನೆಯನ್ನು ಕೂಡ ಎಸ್.ಆರ್. ಪಾಂಡುರಂಗಿಯವರು ಮಾಡಿದ್ದಾರೆ. ಗೋಪಿ ಕೃಷ್ಣಾಚಾರ್ಯರು ಅದಕ್ಕೆ ವಿಶೇಷವಾಗಿ ಸಹಕಾರವನ್ನು ನೀಡಿದ್ದಾರೆ. ಸುಮಧ್ವ ವಿಜಯ 3 ವ್ಯಾಖ್ಯಾನಗಳ ಸಹಿತವಾದಂತಹ ಸುಮಧ್ವ ವಿಜಯ, ಭಾವಪ್ರಕಾಶಕ ಹಾಗೂ ವಿಶ್ವಪತಿ ತೀರ್ಥರು ಹಾಗೂ ಛಲಾರಿ ಶೇಷಾಚಾರ್ಯರು ಛಲಾರಿ ವ್ಯಾಖ್ಯಾನ ಇವುಗಳಿಂದ ಸಹಿತವಾದಂತಹ ಕೃತಿ. ಇದರ ಒಂದು ಸಂಪಾದನೆಯನ್ನ ಶ್ರೀಯುತ ಎಸ್.ಆರ್. ಪಾಂಡುರಂಗಿಯವರು ಹಾಗೂ ಎ.ವಿ. ಶ್ಯಾಮಾಚಾರ್ಯರು ಮಾಡಿದ್ದಾರೆ. ಇದಕ್ಕೆ ವಿಶೇಷವಾಗಿ ಸಹಕಾರವನ್ನು ಮಾಡಿ ಇದರ ವಿಶೇಷ ಪ್ರಕಾಶನಕ್ಕೆ ಸಹಾಯವನ್ನು ಮಾಡಿದವರು ನಮ್ಮ ಪಂಡಿತ ರಾಮಾಚಾರ್ಯ ಕಟ್ಟಿಯವರು. ಅವರಿಗೂ ಶ್ರೀಪಾದಂಗಳವರು ವಿಶೇಷ ಆಶೀರ್ವಾದವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಮತ್ತೊಂದು ಕೃತಿ ಅನುಷ್ಠಾನ ರತ್ನಮಾಲ ಅಂತ. ಬಹಳ ಸುಂದರವಾದಂತಹ ಕೃತಿ. ಇದರಲ್ಲಿ ಅನೇಕ ನಿತ್ಯೋಪಯೋಗಿಯಾದಂತಹ ಸ್ತೋತ್ರಗಳು, ಕೆಲವು ಸುಳಾದಿಗಳು, ಹರಿಕಥಾಮೃತ ಸಾರದ ಕೆಲವು ಪದ್ಯಗಳು, ಸ್ನಾನಾಂಗ ತರ್ಪಣ, ಅರ್ಘ್ಯಮಂತ್ರಗಳು, ಏನೇನು ಬೇಕೋ ಪ್ರತಿನಿತ್ಯ ಒಂದು ಅನುಷ್ಠಾನ ಮಾಡುವುದಕ್ಕೆ ಅದೆಲ್ಲವನ್ನು ಇದರಲ್ಲಿ ಸಂಗ್ರಹವನ್ನು ಮಾಡಲಾಗಿದೆ. ಶ್ರೀಯುತ ಎಸ್.ಆರ್. ಪಾಂಡುರಂಗಿಯವರು ಇದರ ಸಂಪಾದನೆಯನ್ನು ಮಾಡಿದ್ದಾರೆ. ಪಂಡಿತ ಕಾಂತೇಶಾಚಾರ್ಯ ಕಥಾ ಮಂಡಳಿಯವರು ವಿಶೇಷವಾಗಿ ಇದಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಮತ್ತೊಂದು ಉತ್ತಮವಾದಂತಹ ಕೃತಿ ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂತಹ ಅನೇಕ ಸುಭಾಷಿತಗಳು, ಒಳ್ಳೊಳ್ಳೆಯ ನುಡಿಮುತ್ತುಗಳು, ಸುಭಾಷಿತಗಳು, ಉತ್ತಮವಾದಂತಹ ಶ್ಲೋಕಗಳು, ಅವುಗಳನ್ನೆಲ್ಲ ಸಂಗ್ರಹ ಮಾಡಿ ಅದರ ಭಾವಾನುವಾದವನ್ನು ಹಾಗೂ ಅದಕ್ಕೆ ಬೇಕಾಗುವ ವಿಶೇಷ ಸಂದರ್ಭೋಚಿತವಾದಂತಹ ಮಾತುಗಳನ್ನೆಲ್ಲ ತಿಳಿಸಿಕೊಟ್ಟು ಇದರ ಸಂಕಲನೆಯನ್ನ ಸಂಪಾದನೆಯನ್ನ ಡಾಕ್ಟರ್ ಎ.ವಿ. ಶ್ಯಾಮಾಚಾರ್ಯರು ಅದನ್ನು ಮಾಡಿದ್ದಾರೆ. ಅವರು ಗುರುಗಳಿಗೆ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಬಂದು ಗುರುಗಳಿಂದ ಆಶೀರ್ವಾದವನ್ನು ಪಡೆಯಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಪೂಜ್ಯ ಶ್ರೀಪಾದಂಗಳವರು ಕಳೆದ ವರ್ಷ ಪ್ರಾಯಃ 1 ವರ್ಷದ ಹಿಂದೆ ಶೂಲ್ಪಾದಿ ಕ್ಷೇತ್ರದಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಶ್ರೀಪಾದಂಗಳವರ ಅಧ್ಯಕ್ಷತೆಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಮಾಡಲಾಗಿತ್ತು. ಅದು ನರಸಿಂಹ ಮಂತ್ರದ ಕೋಟಿ ಲೇಖನ ಯಜ್ಞ ಅಂತ. ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ. ಶೂಲ್ಪಾಲಿಯ ನರಸಿಂಹದೇವರ ಸನ್ನಿಧಾನದಲ್ಲಿ ಗುರುಗಳ ಅಧ್ಯಕ್ಷತೆಯಲ್ಲಿ ಸಾವಿರಾರು ಭಕ್ತರು ನಮ್ಮ ಸೌರಭ ದಾಸ ಸಾಹಿತ್ಯ ವಿದ್ಯಾಲಯದ ವತಿಯಿಂದ ಆ ವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಸೇರಿ ಕೋಟಿ ನರಸಿಂಹ ಮಂತ್ರವನ್ನು ಬರೆದು ಗುರುಗಳಿಗೆ ಸಮರ್ಪಣೆಯನ್ನು ಮಾಡಿದ್ದರು. ಗುರುಗಳು ಆ
ಆ ಎಲ್ಲ ನರಸಿಂಹ ಮಂತ್ರ ಲೇಖನ ಮಾಡಿದ ಪುಸ್ತಕಗಳ ಒಂದು ವಿಶೇಷವಾದ ಧ್ವಜಸ್ತಂಭವನ್ನೇ ಅಲ್ಲಿ ನಿರ್ಮಾಣ ಮಾಡಿ ನರಸಿಂಹದೇವರಿಗೆ ಸಮರ್ಪಣೆ ಮಾಡಿದ್ದನ್ನು ನಾವು ಕೇಳ್ತೇವೆ. ಈ ಬಾರಿ ಅಂದರೆ ಕಳೆದ ಮುಂದಿನ ಸೆಪ್ಟೆಂಬರ್ ಅಲ್ಲಿ ಶ್ರೀಪಾದಂಗಳವರು ಕಪಿಲ ಮಂತ್ರದ ಲೇಖನ, ಕಪಿಲ ನಾಮ ಲೇಖನ, ಕೋಟಿ ಕಪಿಲ ನಾಮ ಲೇಖನ ಯಜ್ಞವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಸಮಾರೋಪ, ಅದರ ವಿಶೇಷವಾದಂತಹ ಸಮರ್ಪಣೆ ಕಪಿಲನ ವಿಶೇಷ ಕ್ಷೇತ್ರವಾದ ಮಾತೃಗಯಾದಲ್ಲಿ ಶ್ರೀಪಾದಂಗಳವರು ಮಾಡಲಿದ್ದಾರೆ. ಎಲ್ಲ ಭಕ್ತರು ಕೂಡ ವಿಶೇಷವಾಗಿ ಇದರಲ್ಲಿ ಭಾಗವಹಿಸಬೇಕು. ಕೋಟಿ ಕಪಿಲ ನಾಮಲೇಖನ ಯಜ್ಞ ಸಮರ್ಪಣೆ, ವಿಶೇಷವಾದಂತಹ ಹೋಮದ ಕಾರ್ಯಕ್ರಮ, ಲಕ್ಷ ಭಗವದ್ಧ್ಯಾನ ಪಾರಾಯಣ, ಸ್ತ್ರೀಯರಿಂದ ಲಕ್ಷ ಕಪಿಲ ಸುಳಾದಿ ಪಾರಾಯಣ, ಹೀಗೆ ಇನ್ನೂ ಅನೇಕ ಕಾರ್ಯಕ್ರಮಗಳು 4-5 ದಿನಗಳ ಕಾಲ ಈ ವಿಶೇಷವಾದಂತಹ ಕಾರ್ಯಕ್ರಮ ನಡೆಯುತ್ತದೆ. ವಿಚಾರಗೋಷ್ಠಿಗಳು, ವಿದ್ವಾಂಸರ ಉಪನ್ಯಾಸಗಳು, ನಮ್ಮ ಪೂಜ್ಯ ಶ್ರೀಪಾದಂಗಳವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಆ ಲೇಖನ ಯಜ್ಞದ ಒಂದು ಪುಸ್ತಿಕೆಯನ್ನ ಶ್ರೀಪಾದಂಗಳವರು ಈಗ ಕಪಿಲನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವಶ್ಯವಾಗಿ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಎಲ್ಲ ಸಿದ್ಧಿಪ್ರದವಾದಂತಹ ನಾಮ ಕಪಿಲ 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 ಅಂತ ಸ್ಮರಣೆ ಮಾಡಿದರೆ ಎಲ್ಲ ಸಿದ್ಧಿ ಸಿಗತ್ತೆ ಅಂತ ಬೇಕಾದಷ್ಟು ಪುರಾಣಗಳು, ದಾಸರು ಎಲ್ಲರೂ ತಿಳಿಸಿಕೊಟ್ಟಿದ್ದಾರೆ. ಎಲ್ಲರೂ ಅವಶ್ಯವಾಗಿ ಇದರಲ್ಲಿ ಭಾಗವಹಿಸಬೇಕು ಅಂತ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇನೆ. ಹೆಚ್ಚಿನ ವಿವರಗಳನ್ನು ಮತ್ತೆ ಆಮೇಲೆ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನಮಗೆ ತಿಳಿಸಲಾಗಿದೆ. ಈ ದಿನದ ಒಂದು ವಿಶೇಷವಾದಂತಹ ಅನೇಕ ವರ್ಷಗಳಿಂದ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದಂತಹ ಶ್ರೀ ಶ್ರೀ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರ ಕಾಲದಿಂದಲೂ ಕೂಡ ಈ 3 ದಿನಗಳ ದಶಮಿ, ಏಕಾದಶಿ, ದ್ವಾದಶಿ ಈ ದಿನದ ಒಂದು ವಿಶೇಷವಾದ ಸೇವೆಯನ್ನ ಇಬ್ಬರು ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ. ಮೊದಲನೆಯವರು ದಿವಂಗತರಾದಂತಹ ಚೈತ್ರ ರಾಘವೇಂದ್ರರಾವ್ ಅವರು ದಶಮಿಯ ದಿನದ ಸಮಗ್ರವಾದ ಸೇವೆಯನ್ನ ಅಂದಿನಿಂದಲೂ ಮಾಡಿಕೊಂಡು ಬಂದಿದ್ದಾರೆ. ಈಗ ಅವರು ನಮ್ಮೊಂದಿಗೆ ಇಲ್ಲ, ಆದರೆ ಅವರ ಮಕ್ಕಳು ಮತ್ತೆ ಅದನ್ನೇ ಮುಂದುವರಿಸಿಕೊಂಡು ವಿಶೇಷವಾದ ಸೇವೆಯನ್ನ ಈ ದಶಮಿ ದಿನದ ದೀಕ್ಷಾ ಸೇವೆ ಹಾಗೂ ಅನ್ನ ಸಂತರ್ಪಣಾ ಸೇವೆಯನ್ನ ಅವರು ನೆರವೇರಿಸ್ತಾ ಇದ್ದಾರೆ. ಮತ್ತೊಬ್ಬರು ಹಿರಿಯರು ದಿವಂಗತರಾದಂತಹ ಗೋಪಿನಾಥ್ ಅವರು, ಚಿಂಚೋಳಿ ಗೋಪಿನಾಥ್ ಅವರು ಆ ಗುರುಗಳ ಕಾಲದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದರು. ನಂತರ ಈಗ ಅವರ ಮಕ್ಕಳು ಹಾಗೂ ಅಳಿಯಂದಿರು ನಮ್ಮ ಅತುಲ ಚಿಂಚೋಳಿ ಅವರು ಹಾಗೂ ಗೋಪಿನಾಥ್ ಕರ್ನೂರ್ ಇವರು ಈ ದ್ವಾದಶಿ ದಿನದ ವಿಶೇಷವಾದಂತಹ ಅನ್ನ ಸಂತರ್ಪಣಾ ಸೇವೆಯನ್ನ ಅವರು ಮಾಡ್ತಾ ಇದ್ದಾರೆ. ಗುರುಗಳಿಗೆ ಬಂದು ಅವರು ಭಿಕ್ಷಾ ಸ್ವೀಕಾರ ಮಾಡಬೇಕು ಅಂತ ಗುರುಗಳಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಕಾಣಿಕೆಯನ್ನ, ಫಲವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ನಾಳಿನ ಕಾರ್ಯಕ್ರಮ ಅನೌನ್ಸ್ ಮಾಡ್ರಿ ಅಂದರು. ಎಲ್ಲರಿಗೂ ಗೊತ್ತಿದ್ದೇನೆ. ನಾಳೆ ಬೆಳಗಿನಿಂದ ಮುದ್ರಾಧಾರಣ ಕಾರ್ಯಕ್ರಮ, 12 ಗಂಟೆಗೆ ಮೂಲರಾಮದೇವರ ಪೂಜೆ, ಸಾಯಂಕಾಲ 6 ಗಂಟೆಯಿಂದ ಮತ್ತೆ ಮುದ್ರಾಧಾರಣೆ ಇರುತ್ತೆ. ಬೆಳಗ್ಗೆಯಿಂದ ರಾತ್ರಿಯವರೆಗೆ ಸಮಗ್ರ ಭಾಗವತದ ಉಪನ್ಯಾಸ ಅನೇಕ ವಿದ್ವಾಂಸರಿಂದ ನಡೆಯುತ್ತೆ. ಅವಶ್ಯವಾಗಿ ಎಲ್ಲರೂ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಎಲ್ಲರಲ್ಲಿ ವಿಜ್ಞಾಪನೆ. ಜ್ಯೋತಿರಸಿ ತೇಜೋಸಿ